ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಿಮಗೆಲ್ಲರಿಗೂ ಕನ್ನಡ ಅಡುಗೆ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದು ಚಪಾತಿ ಮತ್ತು ರೈಸ್ಗೆ ಒಳ್ಳೆ ಕಾಂಬಿನೇಷನ್. ಬ್ಯಾಚುಲರ್ಸ್ಗೆ ಈಸಿಯಾಗಿ 20-30 ನಿಮಿಷದಲ್ಲಿ ಗ್ರೇವಿನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಅರ್ಧ kg ಚಿಕನ್ ತೊಗೋಬೇಕು. ಈ ಚಿಕನ್ನ ಕ್ಲೀನಾಗಿ 2-3 ನೀರಿನಲ್ಲಿ ತೊಳ್ಕೊಬೇಕು. ಚಿಕನ್ ಕ್ಲೀನಾಗಿ ತೊಳ್ಕೊಳ್ಳೋದ್ರೆ ಚೆನ್ನಾಗಿ ಬರಲ್ಲ. ಈ ಕಲೀಜ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಚಿಕನ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಒಂದು ಟೊಮೆಟೊ, ಒಂದು ಹಿಡಿಯಷ್ಟು ಕೊತ್ತಂಬರಿ, 1 ಇಂಚಷ್ಟು ಅದ್ರಕ್ ಅಂದರೆ ಶುಂಠಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 4-5 ಗೋಡಂಬಿ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಗ್ರೇವಿ ಬೇಕಾದರೆ ಜಾಸ್ತಿ ತೊಗೋಬೋದು. ಒಂದು ಈರುಳ್ಳಿ ಜಾಸ್ತಿ ಹಾಕ್ಕೋಬಾರ್ದು. ಒಂದು ಸ್ವಲ್ಪ ಕೊಬ್ಬರಿ. ಈಗ ನೋಡಿ ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಒಂದು ಟೊಮೆಟೊ, ಸ್ವಲ್ಪ ಕೊಬ್ಬರಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇವಾಗ ತೊಗೊಂಡಿದ್ವಲ್ಲ ಅದನ್ನ. ಗ್ರೇವಿ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ಒಂದು ಹಿಡಿಯಷ್ಟು ಕೊತ್ತಂಬರಿ. ಇದನ್ನೆಲ್ಲ ಹಾಕಿ ರುಬ್ಕೊಂಡು ಬರೋಣ ಬನ್ನಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ರುಬ್ಕೊಂಡಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ಅಂತ. ನೋಡಿ, ಈ ಹದದಲ್ಲಿ ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆಯಲ್ಲ, ಈ ಥರ ಗ್ರೇವಿ ಮಾಡ್ಕೋಬೇಕು. ಅಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆನ ತೊಗೊಂಡು ಸ್ಟವ್ ಮೇಲೆ ಇಡೋಣ. ಈ ಸ್ಟವ್ ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಇರೋರು ಎಣ್ಣೆ ಬಳಸ್ಕೋಬೋದು, ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅರ್ಜೆಂಟಲ್ಲಿ ಮಾಡ್ಕೊಳ್ಳೋರು, ಬ್ಯಾಚುಲರ್ಸ್ ಆಗಲಿ ಇಲ್ಲ ಸ್ಕೂಲ್ ಹುಡುಗಿರಿಗಾಗಲಿ ಆದರೂ ಹಾಕೋಬೋದು. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಿದ್ದಲ್ಲ ಒಂದು ಈರುಳ್ಳಿ, ಅದನ್ನು ಹಾಕಿದ್ದೀನಿ. ಇವಾಗ ನೋಡಿ, ಇದನ್ನು ಮಂದ ಉರಿಲಿ ಹುರಿಬೇಕು. ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಈರುಳ್ಳಿ ಎಲ್ಲ ಸುಟ್ಟೋಗುತ್ತೆ. ಸುಟ್ಟೋದ್ರೆ ಗ್ರೇವಿಲಿ ಚೆನ್ನಾಗಿ ಕಾಣಿಸಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಅಂದರೆ ಇದು ಗ್ರೇವಿಗೆ ತುಂಬ ಟೇಸ್ಟು ಇರುತ್ತೆ, ಸುಟ್ಟರೋ ಸ್ಮೆಲ್ ಇರಲ್ಲ. ಇವಾಗ ರುಬ್ಕೊಂಡಿದ್ವಲ್ಲ ಎಲ್ಲ ಸಾಮಗ್ರಿ ಹಾಕಿ, ಆ ಪೇಸ್ಟನ್ನು ಏನಿದೆ ಇವಾಗ ಈರುಳ್ಳಿ ಹಾಕಿದ್ವಲ್ಲ ಎಣ್ಣೆಲಿ, ಅದರಲ್ಲಿ ಹಾಕಿದ್ವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆ ಗ್ರೇವಿನೆಲ್ಲ ಮಿಕ್ಸ್ ಮಾಡಿಕೊಂಡು ಅದೇ ಬಾಣಲೆಗೆ ಮತ್ತೆ ಹಾಕಬೇಕು. ಪೂರ್ತಿಯಾಗಿ ಒಂದು ಚಮಚದಿಂದ ತೊಗೊಂಡು ಮಸಾಲೆ ಮತ್ತು ಈರುಳ್ಳಿ ಎಣ್ಣೆ 3 ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮಲ್ಲೇ ಈ ಥರ ಕುದಿಬೇಕು. ಇವಾಗ ಇದು ಗ್ರೀನ್ ಕಲರ್ ಇದೆ ಇಲ್ವಾ, ಈ ಕಲರ್ ಹೋಗಬೇಕು. ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಇವಾಗ ನಾನೊಂದು ಮುಚ್ಚಳ ಮುಚ್ಚಿಟ್ಟು 5 ನಿಮಿಷ ಬಿಟ್ಟು ಮತ್ತೆ ತೆಗೆದು ನೋಡಿದ್ದೀನಿ ಫ್ರೆಂಡ್ಸ್. ನೋಡಿ, ಆ ಮಸಾಲೆಯಲ್ಲಿ ಏನೇನಿತ್ತಲ್ಲ ಆಯಿಲು ನಿಧಾನವಾಗಿ ಬಿಟ್ಕೊಂಡಿದೆ. ಈ ಥರ ಆಗೋ ತನಕ ಹುರಿಬೇಕು. ಆಮೇಲೆ ಗೋಡಂಬಿ ಹಾಕಿದ್ವಲ್ಲ, ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಸ್ಲೋ ಆಗಿ ಚಮಚದಿಂದ ಕೈ ಆಡಿಸ್ತಾನೆ ಇರಬೇಕು. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರದ ಪುಡಿ. ನಾವು ಖಾರದ ಪುಡಿನ ಮನೆಯಲ್ಲೇ ಮಾಡ್ಕೊತೀವಿ. ಸೊ ಈ ಖಾರದ ಪುಡಿ ಟೇಸ್ಟ್ ಆಗಿರುತ್ತೆ. ಹೀಗಾಗಿ ನಾವು ಯಾವುದೇ ರೀತಿ ಧನಿಯಾ ಪೌಡ್ರ್, ಗರಂ ಮಸಾಲ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಹಾಗೆ ಇದಕ್ಕೆ ಸ್ವಲ್ಪ ಕಲರ್ ಇರಲಿ ಅಂತ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ, ಜಸ್ಟ್ ಫಾರ್ ಕಲರ್, ಮತ್ತೇನೂ ಅಲ್ಲ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪು. ನಮಗೆ ಇಷ್ಟು ಸಾಕಾಗುತ್ತೆ. ನಿಮಗೆ ಹೆಚ್ಚಿಗೆ ಬೇಕಾದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೋದು. ಕಡಿಮೆ ಬೇಕಾದ್ರೆ ಕಡಿಮೆ, ಜಾಸ್ತಿ ಬೇಕಾದ್ರೆ ಜಾಸ್ತಿ. ಇವಾಗ ಇದನ್ನೆಲ್ಲ ಮಿಶ್ರಣವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ತಳ ಹತ್ತೋ ಚಾನ್ಸಸ್ ತುಂಬ ಇರೋದ್ರಿಂದ ನಿಧಾನವಾಗಿ ಚಮಚವನ್ನು ಆಡಿಸ್ತಾನೆ ಇರಬೇಕು. ಈಗ ಒಂದು 5 ನಿಮಿಷ ಮತ್ತೆ ಮುಚ್ಚಳ ಮುಚ್ಚಿ ಬಿಡಬೇಕು. ಒಂದು 5-10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಪೂರ್ತಿ ಚಾಕ್ಲೇಟ್ ಕಲರ್. ಆವಾಗಲೇ ಮಸಾಲೆ ಹಾಕಿದಾಗ ಗ್ರೀನ್ ಕಲರ್ ಇತ್ತಲ್ವ, ಇವಾಗ ನೋಡಿ ಪೂರ್ತಿ ಚಾಕ್ಲೇಟ್ ಕಲರ್ ಆಗಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಆಯಿಲ್ ಬಿಟ್ಕೊಳ್ಳೋ ತನಕನೂ ನೀವು ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೋಬೇಕು. ಇವಾಗ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅರ್ಧ ಗ್ಲಾಸ್ ನೀರು ಹಾಕೋ ಉದ್ದೇಶ ಏನಂದರೆ, ಗೋಡಂಬಿ ಹಾಕಿದ್ವಲ್ಲ ಅದು ತಳ ಹತ್ತೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಮಸಾಲೆ ಮತ್ತು ಹುರಿದಿರೋ ಸ್ಮೆಲ್ಲು ಅದೆಲ್ಲ ಒಂಥರ ಸ್ಮೆಲ್ ಬರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಿದಾಗ ನೋಡಿ ಗ್ರೇವಿನೂ ಜಾಸ್ತಿ ಆಗಿದೆ, ಚೆನ್ನಾಗಿ ಕುದಿಯುತ್ತೆ. ಮತ್ತು ಒಂದು 10-15 ನಿಮಿಷನೂ ಅನ್ನೋಕ್ಕಾಗಲ್ಲ, ಒಂದು 10 ನಿಮಿಷ ಬಿಟ್ಟರೆ ಸಾಕು. ಮತ್ತು ನೋಡಿ ಫ್ರೆಂಡ್ಸ್ ಹೆಂಗೆ ಕಲರ್ ಬಂದಿದೆ, ತುಂಬ ಚೆನ್ನಾಗಿ ಕಲರ್ ಬಂದಿದೆಯಲ್ಲ, ಪೂರ್ತಿ ಚಾಕ್ಲೇಟಾಗಿ. ಈ ಥರ ಕಲರ್ ಬಂದರೆ ಮಸಾಲೆ ಚೆನ್ನಾಗಿ
ಎಣ್ಣೆಯಲ್ಲಿ ಈರುಳ್ಳಿ ಅಲ್ಲಿ ಬೆರ್ತಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು ತೊಗೊಂಡಿದ್ವಲ್ಲ ತೊಳೆದಿಟ್ಕೊಂಡಿರೋಂಥ ಅರ್ಧ kg ಚಿಕನನ್ನು ಹಾಕ್ಕೋಬೇಕು. ಚಿಕನ್ ಹಾಕಿ ನಿಧಾನವಾಗಿ ಮಸಾಲೆ ಮತ್ತು ಚಿಕನನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡುವಾಗ ಲೋ ಫ್ಲೇಮನ್ನಲ್ಲೇ ಇರಬೇಕು, ಹೈ ಫ್ಲೇಮ್ ಮಾಡಬಾರ್ದು. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ಇದು ಲಾಸ್ಟ್ ಪ್ರೊಸೀಜರ್. 10ರಿಂದ 15 ನಿಮಿಷ ಮುಚ್ಚಿಟ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಓಪನ್ ಮಾಡಿದ ತಕ್ಷಣ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಚಿಕನ್. ಇದೆ ಆಗೋಗಿದೆ ನೋಡಿ ಫ್ರೆಂಡ್ಸ್, ಆಗಿದೆ ಚಿಕನ್. ಇನ್ನೇನು ಇದು ಪ್ರೊಸೀಜರ್ ಏನೂ ಇಲ್ಲ ಫ್ರೆಂಡ್ಸ್. ಇದನ್ನು ಡೈರೆಕ್ಟಾಗಿ ಇವಾಗ ರೈಸ್ ಮಾಡ್ಕೊಂಡಿದ್ದೀವಿ, ರೈಸ್ಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗೆ ಕಲರ್ ಬರುತ್ತೆ. ಇವಾಗ ಇದನ್ನು ರುಚಿಯಾಗಿ ತಿನ್ನೋಕ್ಕೆ. ಇದನ್ನು ಮಾಡೋಕ್ಕೆ ಎಷ್ಟು ಬೇಗ ಟೈಮ್ ಹಿಡಿತಲ್ವ, ಏನೂ ಇಲ್ಲ, 10ರಿಂದ 20 ನಿಮಿಷದಲ್ಲಿ ಮಾಡಿಬಿಟ್ಟಿದ್ದೀವಿ ಈಸಿಯಾಗಿ. ಆ ಮಸಾಲೆ ಈ ಮಸಾಲೆ ಹಾಕೋ ಅವಶ್ಯಕತೆನೇ ಇಲ್ಲ. ಹೆಲ್ತಿಗೂ ಒಳ್ಳೆಯದು, ಬೇಗನೂ ಮಾಡ್ಕೋಬೋದು. ಬ್ಯಾಚುಲರ್ಸ್ ಆಗಿದ್ದರೆ 15ರಿಂದ 20 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ನೀವು ಇದನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.